ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 13/5/2026 महावाक्य। मीठे बच्चे, बाप द्वारा तुम्हें जो सृष्टि के आदि मध्य अंत की नॉलेज मिली है, इसे तुम बुद्धि में रखते हो, इसलिए तुम हो ಸ್ವದರ್ಶನ ಚಕ್ರಧಾರಿ. ಮಧುರರಾದ ಮಕ್ಕಳೇ, ತಂದೆಯ ಮೂಲಕ ನೀವು ಯಾವ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪಡ್ಕೊಂಡಿದ್ದೀರಾ, ಇದನ್ನು ನೀವು ಬುದ್ಧಿಯಲ್ಲಿಟ್ಕೊಳ್ಳಿ. ಅದಕ್ಕೋಸ್ಕರ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದೆ. ಅಂದರೆ ಇದನ್ನು ನಾವು ಬುದ್ಧಿಯಲ್ಲಿ ಇಟ್ಕೊಂಡಾಗ ನಾವು ಸ್ವದರ್ಶನ ಚಕ್ರಧಾರಿಗಳಾಗ್ತೇವೆ. प्रश्न, रूह को पावन बनाने के लिए रूहानी बाप कौन सा इंजेक्शन लगाते हैं? ಆತ್ಮವನ್ನು ಪಾವನ ಮಾಡ್ಕೊಳ್ಳೋದಕ್ಕೋಸ್ಕರ ಆತ್ಮಿಕ ತಂದೆ ಯಾವ ಇಂಜೆಕ್ಷನ್ ಕೊಡ್ತಾರೆ? उत्तर, मन मना भाव का. यह इंजेक्शन रूहानी बाप के सिवाय कोई लगा नहीं सकता. ಬಾಬಾ ಹೇಳ್ತಾರೆ, ಮನ್ಮನಾಭವ ಎನ್ನುವ ಇಂಜೆಕ್ಷನ್, ಈ ಇಂಜೆಕ್ಷನನ್ನು ಆತ್ಮಿಕ ತಂದೆಯ ಹೊರತು ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಖತೆ ಮೀಟೆ ಬಚ್ಚೆ ತು ಮುಜೆ ಯಾದ್ ಕರು ಬಸ್. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ, ಮೊದಲ ಮಕ್ಕಳೇ ನೀವು ನನ್ನ ನೆನ್ಪು ಮಾಡಿ ಸಾಕು. याद से ही आत्मा पावन बन जाएगी. इसमें संस्कृत आदि पढ़ने की भी ज़रूरत नहीं है. ನೆನಪಿನಿಂದಲೇ ಆತ್ಮ ಪಾವನ ಆಗ್ತದೆ. ಇಲ್ಲಿ ಸಂಸ್ಕೃತವನ್ನೆಲ್ಲ ಓದುವ ಅವಶ್ಯಕತೆ ಇಲ್ಲ. बाप तो हिंदी में सीधे शब्दों में सुनाते हैं. रूह को जब यह निश्चय होता है कि रूहानी बाप हमें पावन बनने की युक्ति बता रहे हैं, तो विकारों को छोड़ती जाती है. ಬಾಬಾ ಹಿಂದಿಯಲ್ಲಿ ಸೀದಾ ಶಬ್ದಗಳಲ್ಲಿ ಹೇಳ್ತಾರೆ, ಆತ್ಮಕ್ಕೆ ಯಾವಾಗ ನಿಶ್ಚಯ ಆಗ್ತದೆ, ಆತ್ಮಿಕ ತಂದೆ ನಮಗೆ ಪಾವನ ಮಾಡುವ ಯುಕ್ತಿ ಹೇಳ್ತಿದ್ದಾರೆ ಅಂದಾಗ ವಿಕಾರಗಳನ್ನು ಬಿಡ್ತಾ ಹೋಗ್ತೇವೆ. ಓಂ ಶಾಂತಿ. ओम शांति का अर्थ तो बच्चों को समझाया है. आत्मा अपना परिचय देती है, मेरा स्वरूप शांत है और मेरा रहने का स्थान शांति धाम है. ಶಿಬಾಬ ಹೇಳ್ತಾರೆ, ಓಂ ಶಾಂತಿ ಅರ್ಥವನ್ನು ಮಕ್ಕಳಿಗೆ ತಿಳಿಸ್ಕೊಡ್ಲಾಗಿದೆ. ಆತ್ಮ ತನ್ನ ಪರಿಚಯ ಕೊಡ್ತದೆ, ನನ್ನ ಸ್ವರೂಪ ಶಾಂತವಾಗಿದೆ ಮತ್ತು ನಾನಿರುವಂಥ ಸ್ಥಾನನೂ ಕೂಡ ಶಾಂತಿಧಾಮವಾಗಿದೆ. ಜಿಸ್ಕೋ ಪರಂಧಾಮ್ ನಿರ್ವಾಣಧಾಮ್ ಭಿ ಕಹಾ ಜಾತಾ ಹೈ. ಅದಕ್ಕೆ ಪರಂಧಾಮ ನಿರ್ವಾಣಧಾಮನು ಅಂತ ಹೇಳಲಾಗ್ತದೆ. बाप भी कहते हैं कि देह अभिमान छोड़ देही अभिमानी बनो, बाप को याद करो. ತಂದೆಯೂ ಕೂಡ ಹೇಳ್ತಾರೆ, ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿ ಆಗ್ರಿ, ತಂದೆಯನ್ನು ನೆನಪು ಮಾಡಿ. वह है पतित पावन, या कोई भी नहीं जानते कि हम आत्मा है. ಶಿಬಾಬಾ ಪತಿತ ಪಾವನ ಆಗಿದ್ದಾರೆ, ಇದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ನಾವು ಆತ್ಮ ಅಂತ ಹೇಳಿ. यहाँ आए हैं पाठ बजाने, अब ड्रामा पूरा होता है, वापस जाना है. इसलिए कहते हैं मुझे याद करो तो तुम्हारे विकर्म विनाश होंगे. ಶಿಬಾಬಾ ಹೇಳ್ತಿದ್ದಾರೆ, ಪರಮಾತ್ಮ ಪತಿತ ಪಾವನ, ಆದರೆ ಇದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ನಾನು ಆತ್ಮ ಆಗಿದ್ದೀನಿ ಅಂತ. ಇಲ್ಲಿ ಬಂದಿದ್ದೀವಿ ನಾವೆಲ್ಲ ಪಾತ್ರ ಅಭಿನಯಿಸಲಿಕ್ಕೆ. ಈಗ ನಾಟಕ ಪೂರ್ಣ ಆಗ್ತದೆ, ವಾಪಸ್ ಹೋಗಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಬಾಬಾ, ನನ್ನ ನೆನ್ಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. इसको ही संस्कृत में कहते हैं मन मना भाव. बाप ने कोई संस्कृत में नहीं कहा है. ಬಾಬಾ ಹೇಳ್ತಾರೆ, ಇದಕ್ಕೆ ಸಂಸ್ಕೃತದಲ್ಲಿ ಮನ್ಮನಾಭವ ಅಂತ ಹೇಳಲಾಗ್ತದೆ. ಆದರೆ ಶಿಬಾಬ ಏನು ಸಂಸ್ಕೃತದಲ್ಲಿ ನಮಗೆ ಕಲಿಸಲಿಲ್ಲ. बाप तो इस हिंदी भाषा में समझाते, जैसे गवर्नमेंट कहती है एक ही हिंदी भाषा होनी चाहिए. ಬಾಬಾ ಅಂತೂ ಈ ಹಿಂದಿ ಭಾಷೆಯಲ್ಲೇ ತಿಳಿಸ್ಕೊಡ್ತಾರೆ, ಗೌರ್ಮೆಂಟ್ ಕೂಡ ಹೇಳ್ತದೆ ಒಂದೇ ಹಿಂದಿ ಭಾಷೆ ಇರಬೇಕು ಅಂತ. बाप ने भी वास्तव में हिंदी में ही समझाया है, परंतु इस समय अनेक धर्म मठ पंथ होने के कारण ಭಾಷಾಯೇ भी अनेक प्रकार की कर दी है. ಬಾಬಾ ವಾಸ್ತವದಲ್ಲಿ ಹಿಂದಿಯಲ್ಲಿನೇ ತಿಳಿಸ್ಕೊಡ್ತಾರೆ, ಆದರೆ ಈ ಸಮಯದಲ್ಲಿ ನೋಡಿ ಅನೇಕ ಮಠ ಪಂಥ ಧರ್ಮ ಆಗಿರುವ ಕಾರಣ ಭಾಷೆಗಳು ಕೂಡ ಅನೇಕ ಪ್ರಕಾರದ ಮಾಡಿಬಿಟ್ಟಿದ್ದಾರೆ. ಸತ್ಯುಗ में इतनी भाषाएं होती नहीं जितनी यहाँ है. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಇಷ್ಟು ಭಾಷೆಗಳಿರಲ್ಲ ಇಲ್ಲಿದ್ದಷ್ಟು. गुजरात में रहने वालों की भाषा अलग, जो जिस गांव में रहते हैं वह वहाँ की भाषा जानते हैं. ಬಾಬಾ ಹೇಳ್ತಾರೆ, ಗುಜರಾತ್ನಲ್ಲಿರುವಂಥವ್ರ ಭಾಷೆ ಬೇರೆ, ಯಾರು ಯಾವ್ಯಾವ ಹಳ್ಳಿಯಲ್ಲಿರ್ತಾರೆ ಅಲ್ಲಿ ಅವ್ರ ಭಾಷೆಯನ್ನು ತಿಳ್ಕೊಂಡಿರ್ತಾರೆ. ಅನೇಕ ಮನುಷ್ಯ ಹೇ ಅನೇಕ ಭಾಷಾएं हैं. ಸತ್ಯುಗ में तो एक ही धर्म एक ही भाषा थी. ಅನೇಕ ಮನುಷ್ಯರಿದ್ದಾರೆ, ಅನೇಕ ಭಾಷೆಗಳಿದ್ದಾವೆ. ಸತ್ಯುಗದಲ್ಲಂತೂ ಒಂದೇ ಧರ್ಮ ಒಂದೇ ಭಾಷೆ ಇತ್ತು. अभी तुम बच्चों को सृष्टि के आदि मध्यांत की नॉलेज बुद्धि में है, यह कोई शास्त्र में नहीं है. ಈಗಂತೂ ನೀವು ಮಕ್ಕಳಿಗೆ
ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿದೆ. ಶಿವಬಾಬನು ಆ ಜ್ಞಾನ ಕೊಟ್ಟಿದ್ದಾರೆ ನಮಗೆ. ಇದು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಐಸಾ ಕೋಯಿ ಶಾಸ್ತ್ರ ನಹೀ ಜಿಸ್ಮೇ ಯಹ ನಾಲೆಜ್ ಹೋ, ನ ಕಲ್ಪ ಕಿ ಆಯು ಕಾ ಹಿ ಲಿಖಾ ಹುವಾ ಹೈ, ನ ಕಿಸ್ಕೋ ಮಾಲೂಮ್ ಹೈ. ಬಾಬಾ ಹೇಳ್ತಾರೆ, ಈ ರೀತಿ ಯಾವುದೇ ಶಾಸ್ತ್ರ ಇಲ್ಲ, ಅದರಲ್ಲಿ ಜ್ಞಾನ ಇರುವಂಥದ್ದು. ಕಲ್ಪದ ಆಯುಷ್ಯವನ್ನು ಕೂಡ ಬರೆಯಲ್ಪಟ್ಟಿದೆ, ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಸೃಷ್ಟಿ ತೋ ಏಕಿ ಹೈ, ಸೃಷ್ಟಿ ಕಾ ಚಕ್ರ ಫಿರ್ತಾ ಇರತ್ತೆ. ಬಾಬಾ ಹೇಳ್ತಾರೆ, ಸೃಷ್ಟಿ ಒಂದೇ, ಸೃಷ್ಟಿ ಚಕ್ರ ತಿರುಗ್ತಾ ಇರ್ತದೆ. ನೈ ಸೆ ಪುರಾನಿ, ಪುರಾನಿ ಸೆ ಫಿರ್ ನೈ ಹೋತಿ ಹೈ, ಇಸ್ಕೋ ಹಿ ಕಹಾ ಜಾತಾ ಹೈ ಸ್ವದರ್ಶನ್ ಚಕ್ರ. ಬಾಬಾ ಹೇಳ್ತಾರೆ, ಸೃಷ್ಟಿ ಚಕ್ರ ತಿರುಗ್ತಿರ್ತದೆ, ಹೊಸದ್ರಿಂದ ಹಳೇದು, ಹಳೇದ್ರಿಂದ ಹೊಸದಾಗ್ತದೆ. ಇದಕ್ಕೆ ಸ್ವದರ್ಶನ ಚಕ್ರ ಅಂತ ಹೇಳಲಾಗ್ತದೆ. ಜಿಸ್ಕೋ ಇಸ್ ಚಕ್ರ ಕಾ ನಾಲೆಜ್ ಹೈ ಉಸ್ಕೋ ಕಹಾ ಜಾತಾ ಹೈ ಸ್ವದರ್ಶನ್ ಚಕ್ರಧಾರಿ. ಯಾರಿಗೆ ಈ ಚಕ್ರದ ಜ್ಞಾನ ಇದೆ ಅವ್ರಿಗೇನೆ ಸ್ವದರ್ಶನ್ ಚಕ್ರಧಾರಿ ಅಂತ ಹೇಳಲಾಗ್ತದೆ. आत्मा को ज्ञान रहता है कि सृष्टि चक्र कैसे फिरता है, वह फिर श्री कृष्ण को विष्णु को स्वदर्शन चक्र देते हैं. ಬಾಬಾ ಹೇಳ್ತಾರೆ, ಆತ್ಮಕ್ಕೆ ಜ್ಞಾನ ಇರ್ತದೆ ಈ ಸೃಷ್ಟಿ ಚಕ್ರ ಹೆಂಗೆ ತಿರುಗ್ತದೆ ಅಂತ. ಅವರು ಮತ್ತೆ ಕೃಷ್ಣನಿಗೆ ವಿಷ್ಣುವ್ರ ಕೈಯಲ್ಲಿ ಏನು ಮಾಡಿಬಿಟ್ರು, ಚಕ್ರವನ್ನು ಕೊಟ್ಟರು. ಆ ಬಾಪ್ ಸಮझाते उनको तो नॉलेज थी नहीं. ಈಗ ಬಾಬಾ ಏನು ಹೇಳ್ತಾರೆ ಅಂದರೆ, ಅವರಿಗಂತೂ ಜ್ಞಾನ ಇರಲಿಲ್ಲ. ಸೃಷ್ಟಿಗೆ ಆದಿ ಮಧ್ಯಾಂತ का नॉलेज बाप ही देते हैं. ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಂದೆನೇ ಕೊಡ್ತಾರೆ. ಯಹ ಹೇ ಸ್ವದರ್ಶನ್ ಚಕ್ರ, ಬಾಕಿ ಕೊಯ್ ಹಿಂಸಾ ಕಿ ಬಾತ್ ನಹಿ. ಬಾಬಾ ಹೇಳ್ತಾರೆ, ಇದು ಸ್ವದರ್ಶನ ಚಕ್ರ, ಇಲ್ಲಿ ಯಾವುದೇ ಹಿಂಸೆಯ ಮಾತಿಲ್ಲ. ಜಿಸೆ ಗಲಾ ಕಟ್ ಜಾಯ್ ಸಬ್ ಜೂಟ್ ಲಿಖ್ ದಿಯಾ ಹೈ. ಈ ಒಂದು ಸ್ವದರ್ಶನ ಚಕ್ರದಿಂದ ಯಾರ್ದಾದ್ರೂ ಕುತ್ತಿಗೆ ಕಟ್ಟಾಯಿತು ಅನ್ನುವಂಥದ್ದು ಸುಳ್ಳು ಮಾತನ್ನು ಬರೆದ್ರು ಅಂತಾರೆ ಬಾಬಾ. ये नॉलेज बाप के सिवाय कोई मनुष्य मात्र दे न सके, मनुष्यों को कभी भगवान कह नहीं सकते. ಈ ಜ್ಞಾನ ತಂದೆಯ ಹೊರತು ಯಾವ ಮನುಷ್ಯ ಮಾತ್ರರು ಇದನ್ನು ನಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಗೆ ಎಂದಿಗೂ ಭಗವಂತ ಅಂತ ಹೇಳಂಗಿಲ್ಲ. ಜಬ್ಕಿ ಬ್ರಹ್ಮ ವಿಷ್ಣು ಶಂಕರಕ್ಕೂ ಬಿ ದೇವತಾ ಕಾಜ. ನೋಡಿ, ನಾವು ಬ್ರಹ್ಮ ವಿಷ್ಣು ಶಂಕರರಿಗೂ ದೇವತೆ ಅಂತ ಹೇಳ್ತೇವೆ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಅಂತ ಹೇಳ್ತೇವೆ. ಶಿವ ಪರಮಾತ್ಮಾಯ ನಮಃ ಅಂತ ಹೇಳ್ತೇವೆ. ಅಂದಮೇಲೆ ಈ ತ್ರಿಮೂರ್ತಿಗಳಿಗೂ ಕೂಡ ನಾವು ದೇವತೆ ಅಂತ ಹೇಳಕ್ಕೆ ಬರಲ್ಲ. ಬಾಬಾ ಹೇಳ್ತಾರೆ, ಮನುಷ್ಯರಿಗೆ ಎಂದಿಗೂ ಭಗವಂತ ಅಂತ ಹೇಳಕ್ಕೆ ಬರಲ್ಲ. ಯಾವಾಗ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ನಾವು ದೇವತೆಗಳು ಅಂತ ಹೇಳ್ತೇವೆ. ಜೋ ಬಾಪ್ ಕಿ ಮಹಿಮಾ ಹೇ ವ ದೇವತಾओं की नहीं है. ಯಾವುದು ತಂದೆಯ ಮಹಿಮೆಯಾಗಿದೆಯೋ ಅದು ದೇವತೆಗಳ ಮಹಿಮೆ ಅಲ್ಲ. ಬಾಪ್ ತೋ ರಾಜಯೋಗ ಸಿಖಾ ರಹೆ हैं, ऐसे नहीं कहेंगे बच्चों की भी वही महिमा है जो बाप की है. ತಂದೆ ರಾಜಯೋಗ ಕಲಿಸ್ತಿದ್ದಾರೆ, ಈ ರೀತಿ ಹೇಳಲ್ಲ. ಮಕ್ಕಳದು ಕೂಡ ಮಹಿಮೆ ಅಂಥೇಳಿ ಅದು ತಂದೆಯದಾಗಿದೆ. ಬಚ್ಚೆ ಫಿರ್ ಬಿ ಪುನರ್ಜನ್ಮ ಲೇತೆ ಹೇ, ಬಾಪ್ ತೋ ಪುನರ್ಜನ್ಮೆ ನಹಿ ಆತೆ ಹೇ. ಮಕ್ಕಳು ಎಷ್ಟಂದ್ರೂ ಪುನರ್ಜನ್ಮದಲ್ಲಿ ಬರ್ತಾರೆ, ತಂದೆ ಪುನರ್ಜನ್ಮದಲ್ಲಿ ಬರಲ್ಲ. ಬಚ್ಚೆ ಬಾಪ್ ಕೋ ಯಾದ್ ಕರ್ತೆ ಹೇ, ಊಂಚಿತೆ ಊಂಚೆ ಭಗವಾನ್ ವ ಸದಾ ಪಾವನ್ ಹೇ. ಶಿವಬಾಬಾ ಹೇಳ್ತಾರೆ, ಮಕ್ಕಳು ತಂದೆಯನ್ನು ನೆನಪು ಮಾಡ್ತಾರೆ. ಎಲ್ಲರಿಗಿಂತಲೂ ಶ್ರೇಷ್ಠ ಆದಂಥವನು ಭಗವಂತ, ಅವನು ಸದಾ ಪಾವನ. ಬಚ್ಚೆ ಪಾವನ್ ಬನ್ ಫಿರ್ ಪತಿತ ಬಂತೆ ಹೇ, ಬಾಪ್ ತೋ ಹೈ ಹಿ ಪಾವನ್. ಮಕ್ಕಳು ಪಾವನರಾಗಿ ಮತ್ತೆ ಪತಿತರಾಗ್ತಾರೆ, ತಂದೆ ಸದಾ ಪಾವನ. ಬಾಪ್ ಕಾ ವರ್ಷಾ ಭಿ ಜರೂರ್ ಚಾಯಿ ಬಚ್ಚೋಂಕೋ. ತಂದೆ ಆಸ್ತಿನೂ ಅವಶ್ಯವಾಗಿ ಬೇಕಲ್ವಾ ಮಕ್ಕಳಿಗೆ. ಏಕ್ ತೋ ಮುಕ್ತಿ ಚಾಯಿ, ದೂಸರಾ ಜೀವನ್ ಮುಕ್ತಿ ಚಾಯಿ. ಒಂದು ಮುಕ್ತಿ ಬೇಕು, ಇನ್ನೊಂದು ಜೀವನ್ ಮುಕ್ತಿ ಬೇಕು. ಶಾಂತಿಧಾಮ್ ಕೋ ಮುಕ್ತಿ, ಸುಖಧಾಮ್ ಕೋ ಜೀವನ್ ಮುಕ್ತಿ ಕಹಾ ಜಾತಾ ಹೈ. ಮುಕ್ತಿ ತೋ ಸಬ್ಕೋ ಮಿಲ್ತಿ ಹೈ. ಶಾಂತಿಧಾಮಕ್ಕೆ ಮುಕ್ತಿ ಅಂದರೆ, ಸುಖಧಾಮಕ್ಕೆ ಜೀವನ್ ಮುಕ್ತಿ ಅಂತ ಹೇಳಲಾಗ್ತದೆ. ಮುಕ್ತಿ ಅಂತೂ ಎಲ್ರಿಗೂ ಸಿಗ್ತದೆ. ಜೀವನ್ ಮುಕ್ತಿ ಜೋ ಪಡೆಂಗೆ ಉನ್ಕೋ ಮಿಲೇಗಿ. ಭಾರತ್ ಮೇ ಬರೋಬರ್ ಜೀವನ್ ಮುಕ್ತಿ ಥಿ, ಬಾಕಿ ಸಬ್ ಇತ್ನೆ ಮುಕ್ತಿ ಧಾಮ್ ಮೇ ಥಿ. ಬಾಬಾ ಹೇಳ್ತಾರೆ, ಯಾರು ಜೀವನ್ ಮುಕ್ತಿಯನ್ನು ಓದ್ತಾರೋ ಅವ್ರಿಗೆ ಸಿಗ್ತದೆ. ಅಂದರೆ ಯಾರಿಲ್ಲಿ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಓದ್ತಾರೋ ಅವ್ರಿಗೆ ಜೀವನ್ ಮುಕ್ತಿ ಸಿಗ್ತದೆ. ಭಾರತದಲ್ಲಿ ಅವಶ್ಯವಾಗಿ ಜೀವನ್ ಮುಕ್ತಿ ಇತ್ತು, ಉಳಿದವರೆಲ್ಲರೂ ಮುಕ್ತಿಧಾಮದಲ್ಲಿದ್ದರು. सतयुग में सिर्फ एक ही भारत खंड था, लक्ष्मी नारायण का राज्य था. ಭಾರತದಲ್ಲಿ ಕೇವಲ ಒಂದೇ ಭಾರತ ಖಂಡವಾಗಿತ್ತು, ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಬಾಬಾನೇ ಸಮझाए है, ಲಕ್ಷ್ಮೀನಾರಾಯಣ ಕೆ ಮಂದಿರ್ ಸಬ್ಸೆ ಜಾಸ್ತಿ ಬನಾತೆ हैं. ಶಿವಬಾಬಾ ಹೇಳ್ತಿದ್ದಾರೆ, ಬಾಬಾನು ತಿಳಿಸ್ಕೊಡ್ತಾರೆ, ಲಕ್ಷ್ಮೀನಾರಾಯಣ ಮಂದಿರ ಎಲ್ಲಕ್ಕಿಂತ ಜಾಸ್ತಿ ಮಾಡ್ತಾರೆ. बिरला आदि जो मंदिर बनाते वह यह नहीं जानते कि लक्ष्मी नारायण को यह बादशाही कहाँ से मिले, कितना समय राज्य किया. ಈ ಬಿರ್ಲಾ ಎಲ್ಲ ಮಂದಿರವನ್ನು ಮಾಡ್ತಾರಲ್ವ, ಶಿವಬಾಬಾ ಹೇಳ್ತಾರೆ, ಬಿರ್ಲಾ ಎಲ್ಲ ಏನು ಮಂದಿರವನ್ನು ಕಟ್ಸಿದ್ರು ಅವರು ಕೂಡ ಇದನ್ನು ತಿಳ್ಕೊಂಡಿಲ್ಲ, ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯ ಭಾಗ್ಯ ಎಲ್ಲಿಂದ ಸಿಕ್ತು ಅಂತ.
ಎಷ್ಟು ಸಮಯ ಅವ್ರು ರಾಜ್ಯ ಆಳಿದ್ರು ಅಂತ. फिर कहाँ चले गए कुछ भी नहीं जानते. ಮತ್ತು ಅವ್ರು ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತೇ ಇಲ್ಲ. तो जैसे गुड़ियों की पूजा हुई ना, इसको कहा जाता है भक्ति. ಒಂದು ರೀತಿ ಬಾಬಾ ಹೇಳ್ತಾರೆ ಗೊಂಬೆಗಳ ಪೂಜೆ ಆಯಿತು ತಾನೆ, ಇದಕ್ಕೆ ಭಕ್ತಿ ಅಂತ ಹೇಳಲಾಗ್ತದೆ. आपे ही पूज्य और फिर आपे ही पुजारी. पूज्य और पुजारी में बहुत फर्क है, इनका भी अर्थ होगा ना. ಅದಕ್ಕೆ ಹೇಳಲಾಗ್ತದೆ ನೋಡಿ, ತಾವೇ ಪೂಜ್ಯ ತಾವೇ ಪೂಜಾರಿಗಳು ಅಂತ. ಪೂಜ್ಯ ಮತ್ತು ಪೂಜಾರಿಯಲ್ಲಿ ಭಾಳ ವ್ಯತ್ಯಾಸ ಇದೆ ಅಂತಾರೆ ಬಾಬಾ. ಇದಕ್ಕೆ ಅರ್ಥನೂ ಇರಬೇಕಲ್ವಾ. पतित उनको कहा जाता है जो विकारी है. क्रोधी को पतित नहीं कहेंगे, जो विकार में जाते हैं उनको पतित कहा जाता है. ಬಾಬಾ ಹೇಳ್ತಾರೆ ಪತಿತರು ಅಂತ ಯಾರಿಗೆ ಹೇಳ್ತಾರೆ, ಯಾರು ವಿಕಾರಿಗಳಿದ್ದಾರೆ. ಕ್ರೋಧಿಗಳಿಗೆ ಪತಿತರು ಅಂತ ಹೇಳಂಗಿಲ್ಲ. ಯಾರು ವಿಕಾರಕ್ಕೆ ಹೋಗ್ತಾರೆ ಅಂದರೆ ವಿಕಾರದಕ್ಕೆ ವಶ ಆಗ್ತಾರೆ ಅವರಿಗೆ ಪತಿತರು ಅಂತ ಹೇಳಲಾಗ್ತಾರೆ. ಬಾಬಾ ಹೇಳ್ತಾರೆ ಕ್ರೋಧಿಗಳಿಗೆ ಪತಿತರು ಅಂತ ಹೇಳಲ್ಲ, ಯಾರು ವಿಕಾರದಲ್ಲಿ ಹೋಗ್ತಾರೆ ಅವರಿಗೆ ಪತಿತರು ಅಂತ ಹೇಳಲಾಗ್ತದೆ. इस समय तुमको ज्ञानामृत मिलता है, ज्ञान का सागर है ही एक. ಈ ಸಮಯದಲ್ಲಿ ನಿಮಗೆ ಜ್ಞಾನಾಮೃತ ಸಿಗ್ತದೆ. ಜ್ಞಾನ ಸಾಗರ ತಂದೆ ಒಬ್ಬರೇ. बाप ने समझाया है यह भारत ही सतो प्रधान ऊंचते ऊंचता अभी तमो प्रधान है, यह तुम्हारी बुद्धि में है. ಬಾಬಾ ತಿಳಿಸ್ಕೊಡ್ತಾರೆ ಭಾರತವೇ ಸತೋ ಪ್ರಧಾನ, ಎಲ್ಲರಿಗಿಂತ ಶ್ರೇಷ್ಠವಾಗಿತ್ತು, ಈಗ ತಮೋ ಪ್ರಧಾನವಾಗಿದೆ, ಇದು ನಿಮ್ಮ ಬುದ್ಧಿಯಲ್ಲಿದೆ. यहाँ कोई राजा ही तो है नहीं, यह है ही प्रजा का प्रजा पर राज्य. ಬಾಬಾ ಹೇಳ್ತಾರೆ ಇಲ್ಲಿ ರಾಜ್ಯ ಅಂತೂ ಯಾವುದೂ ಇಲ್ಲ, ಇದಾಗಿದೆ ಪ್ರಜೆಗಳ ಮೇಲೆ ಪ್ರಜೆಗಳೇ ಆಳುವಂಥ ರಾಜ್ಯ. सतयुग में बहुत तोड़े होते हैं, अभी तो कितने हैं, विनाश की तैयारियां भी होती है. ಸತ್ಯುಗದಲ್ಲಿ ಭಾಳ ಕಡಿಮೆ ಇರ್ತಾರೆ, ಈಗಂತೂ ಎಷ್ಟಿದ್ದಾರೆ, ವಿನಾಶ ತಯಾರಿನೂ ನಡೀತಿದೆ. ದೆಹಲಿ ಪರಿಸ್ಥಾನ तो बनना ही है, परंतु यह कोई जानते नहीं. ದೆಹಲಿ ಪರಿಸ್ಥಾನ ಅಂತೂ ಆಗಲೇಬೇಕು, ಆದರೆ ಇದನ್ನು ಯಾರೂ ತಿಳ್ಕೊಂಡೇ ಇಲ್ಲ. वह तो समझते हैं यह न्यू दिल्ली है, इस पुरानी दुनिया को पलटाने वाला कौन है. ಅವ್ರು ತಿಳ್ಕೊಳ್ತಾರೆ ಇದು ಹೊಸ ದೆಹಲಿ ಅಂತ, ಆದರೆ ಈ ಹಳೆ ಜಗತ್ತನ್ನು ಪರಿವರ್ತನೆ ಮಾಡೋರು ಯಾರು, ये किसको पता नहीं है, कोई ಶಾಸ್ತ್ರ में भी नहीं है, समझाने वाला एक ही बाप है. ಇದು ಯಾರಿಗೂ ಗೊತ್ತಿಲ್ಲ, ಇದು ಶಾಸ್ತ್ರದಲ್ಲೂ ಇಲ್ಲ, ತಿಳಿಸ್ಕೊಡುವಂಥವರು ಒಬ್ಬರೇ ತಂದೆಯಾಗಿದ್ದಾರೆ. ಅಭಿ ತುಮ್ ಬಚ್ಚೆ ನೈ ದುನಿಯಾ ಕೆ ಲಿಯೆ ತಯಾರಿ ಕರ್ ರಹೆ ಹೋ. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳು ಹೊಸ ಜಗತ್ತಿಗೋಸ್ಕರ ತಯಾರಿ ಮಾಡ್ತಿದ್ದೀರ. ಕೌಡಿ ಸೆ ಹೀರೆ ಮಿಸಲ್ ಬನ್ ರಹೆ ಹೋ. ಭಾರತ್ ಕಿತ್ನಾ ಸಾಲ್ವೆಂಟ್ ತಾ, ದೂಸರಾ ಕೊಯ್ ಧರ್ಮ ನಹೀ ತಾ. ಕೌಡಿಯಿಂದ ವಜ್ರ ಸಮಾನ ಆಗ್ತಿದ್ದೀರ. ಭಾರತ ಎಷ್ಟೊಂದು ಬಾಬಾ ಹೇಳ್ತಾರೆ ಗತಿ ಉಳ್ಳದಾಗಿತ್ತು, ಬೇರೆ ಯಾವ ಧರ್ಮನೂ ಕೂಡ ಇರಲಿಲ್ಲ. ಅಭಿ ತೋ ಅನೇಕ ಧರ್ಮ ಹೈ, ಅಬ್ ರಹಮ್ ದಿಲ್ ಬಾಪ್ ಕೋ ಯಾದ್ ಕರ್ತೆ ಹೈ. ಈಗಂತೂ ಅನೇಕ ಧರ್ಮ ಇದೆ, ಈಗ ದಯಾಹೃದಯಿ ತಂದೆಯನ್ನು ನೆನ್ಪು ಮಾಡ್ತಾರೆ. ಭಾರತ್ ಸುಖಧಾಮ್ ತಾ ಯ ಭೂಲ್ ಗಯೆ ಹೈ. ಬಾಬಾ ಹೇಳ್ತಾರೆ ಭಾರತ ಸುಖಧಾಮವಾಗಿತ್ತು, ಇದನ್ನು ಮರ್ತು ಬಿಟ್ಟಿದ್ದಾರೆ. ಅಬ್ ತೋ ಭಾರತ್ ಕಾ ಕ್ಯಾ ಹಾಲ್ ಹೈ, ನೈ ತೋ ಭಾರತ್ ಹೆವಿಂತ. ಇಲ್ಲಾಂದ್ರೆ ಭಾರತದ ಕತಿ ಏನು ಅಂತಾರೆ ಬಾಬಾ. ಈಗ ನೋಡಿ, ಇಲ್ಲಾಂದ್ರೆ ಭಾರತ ಸ್ವರ್ಗ ಆಗಿತ್ತಲ್ವಾ. ಬಾಪ್ ಕಾ ಜನ್ಮ ಸ್ಥಾನ ಹೈ ನಾ, ತೋ ಡ್ರಾಮಾ ಅನುಸಾರ ಉನ್ಕೋ ತರಸ್ ಆ ಜಾತಾ ಹೈ. ಈ ಭಾರತ ದೇಶ ತಂದೆಯ ಜನ್ಮಸ್ಥಾನ ತಾನೆ, ಇಲ್ಲಾಂದರೆ ನಾಟಕದ ಅನುಸಾರ ಅವನಿಗೆ ಕರುಣೆ ಬರ್ತದಲ್ವ. ಭಾರತ ಪ್ರಾಚೀನ ದೇಶ कहते भी बरोबर क्राइस्ट से 3000 वर्ष पहले भारत स्वर्ग था और कोई धर्म नहीं था. ಬಾಬಾ ಹೇಳ್ತಾರೆ ಭಾರತ ಪ್ರಾಚೀನ ದೇಶವಾಗಿದೆ. ಹೇಳ್ತಾರೆ ಕ್ರೈಸ್ತ ಬರೋಕ್ಕಿಂತ ಮುಂಚೆ 3000 ವರ್ಷದ ಮೊದಲು ಭಾರತ ಸ್ವರ್ಗವಾಗಿತ್ತು, ಬೇರೆ ಯಾವ ಧರ್ಮ ಇರಲಿಲ್ಲ. ಅಭಿಯ ಭಾರತ್ ಬಿಲ್ಕುಲ್ ಪಟ್ ಪರ್ ಆಕರ್ ಪಡಾ ಹೈ. ಈಗಂತೂ ಈ ಭಾರತ ಅಭಿಯ ಭಾರತ್ ಬಿಲ್ಕುಲ್ ಪಟ್ ಆಕರ್ ಪಡಾ ಹೈ. ಗಾತೆ ತೋ ಹೈ ಭಾರತ್ ಹಮಾರೆ ದೇಶ್ ಸಬ್ಸೆ ಊಂಚತ. ಈಗಂತೂ ಭಾರತ ನೋಡಿ ಎಷ್ಟು ಕೆಳಗೆ ಬಂದುಬಿಟ್ಟಿದೆ. ಗಾಯನ ಮಾಡ್ತಾರೆ ಭಾರತ ನಮ್ಮ ದೇಶ ಎಲ್ಲ ಶ್ರೇಷ್ಠ ಇತ್ತು. ನಾಮಿತಾ ಹೆವಿನ್ ಸ್ವರ್ಗ, ಭಾರತ್ ಕಿ ಮಹಿಮಾ ಕಾ ಭಿ ಕೋಯಿ ಕೋ ಪತಾ ನಹೀ ಹೈ. ಬಾಬಾ ಹೇಳ್ತಾರೆ ನಾ ಹೆಸರೇ ನೋಡಿ ಏನು ಸ್ವರ್ಗ ಹೆವನ್ ಅಂತ ಹೇಳ್ತೇವೆ, ಗಾಯನನು ಮಾಡ್ತೇವೆ ತಾನೇ ಭಾರತದ ಮಹಿಮೆಯನ್ನು, ಆದರೆ ಇದು ಯಾರೂ ತಿಳ್ಕೊಂಡೇ ಇಲ್ಲ. ಬಾಪಿ ಆಕರ್ ಭಾರತ್ ಕಿ ಕಹಾನಿ ಸಮझाते हैं. ಭಾರತ್ ಕಿ ಕಹಾನಿ ಮಾನಾ ದುನಿಯಾ ಕಿ, इसको ಸತ್ಯನಾರಾಯಣ ಕಿ ಕಹಾನಿ ಕಹಾ ಜಾತಾ ಹೈ. ತಂದೆನೇ ಬಂದು ಭಾರತದ ಕಥೆಯನ್ನು ತಿಳಿಸ್ಕೊಡ್ತಾರೆ. ಭಾರತದ ಕತೆ ಅಂದರೆ ಜಗತ್ತಿನ ಕತೆ, ಇದಕ್ಕೆ ಸತ್ಯನಾರಾಯಣನ ಕತೆ ಅಂತ ಹೇಳಲಾಗ್ತದೆ. ಬಾಪಿ ಬೇಡ್ ಸಮझाते हैं पूरे 5000 वर्ष पहले भारत में लक्ष्मी नारायण का राज्य था, जिनों के चित्र भी है. ಬಾಬಾ ಇಲ್ಲಿ ಕುತ್ಕೊಂಡು ತಿಳಿಸ್ಕೊಡ್ತಾರೆ ಪೂರ್ಣ 5000 ವರ್ಷದ ಮೊದಲು
ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಅವ್ರದ್ದು ಚಿತ್ರನೂ ಕೂಡ ಇದೆ. ಪರಂತು उन्हों को यह राज्य कैसे मिला? सत्युग के आगे क्या था, ಸಂಗಮ್ ಕೆ ಆಗೆ ಕ್ಯಾ ತಾ, ಕಲಿಯುಗ್. ಆದರೆ ಅವರ ರಾಜ್ಯ ಅಂದರೆ ಅವ್ರು ಹೇಗೆ ರಾಜ್ಯವನ್ನು ಪಡ್ಕೊಂಡ್ರು, ಸತ್ಯುಗಕ್ಕಿಂತ ಮುಂಚೆ ಏನಿತ್ತು, ಸಂಗಮ ಯುಗಕ್ಕಿಂತ ಮುಂಚೆ ಏನಿತ್ತು, ಕಲಿಯುಗ ಅಂತಾರೆ ಬಾಬ್. यह है संगम युग जिसमें बाप को आना पड़ता है, क्योंकि जब पुरानी दुनिया को नया बनाना हो तभी मुझे आना पड़ता है पतित दुनिया को पावन बनाने. ಬಾಬಾ ಹೇಳ್ತಾರೆ ಇದು ಸಂಗಮ ಯುಗ, ಇದರಲ್ಲಿ ತಂದೆ ಬರಲೇಬೇಕಾಗ್ತದೆ. ಯಾಕಂದರೆ ಅವಾಗ ಹಳೆ ಜಗತ್ತು ಹೊಸದು ಮಾಡಬೇಕಾಗ್ತದೆ, ಅವಾಗ ನಾನೇ ಬರಬೇಕು ಅಂತಾರೆ ಬಾಬಾ ಪತಿತ ಜಗತ್ತನ್ನು ಪಾವನ ಮಾಡಲಿಕ್ಕೆ. ಮೇರೆ ಲಿಯೇ ಫಿರ್ ಕಾದಿಯಾ ಸರ್ವ್ಯಾಪಿ ಹೇ, ನನಗೋಸ್ಕರ ಮತ್ತೆ ಹೇಳಿದರು ಸರ್ವ್ಯಾಪಿ ಅಂತ. ಯುಗೆ ಯುಗೆ ಆತಾ ಹೇ ತೋ ಮನುಷ್ಯ ಹಿ ಮೂಂಜ್ ಗಯೇ ಹೇ. ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ ಅವರು. ಯುಗೆ ಯುಗೆ ಅಂತಂದಾಗ ಸ್ವಲ್ಪ ಮನುಷ್ಯರಲ್ಲಿ ಗೊಂದಲ ಶುರು ಆಗ್ತದೆ. संगम युग को सिर्फ तुम जानते हो, तुम कौन हो बोर्ड पर लिखा हुआ है ಪ್ರಜಾಪಿತಾ ಬ್ರಹ್ಮ ಕುಮಾರ್ ಕುಮಾರಿ. ಸಂಗಮ ಯುಗವನ್ನು ಕೇವಲ ನೀವು ತಿಳ್ಕೊಂಡಿದ್ದೀರಾ, ನೀವು ಯಾರಾಗಿದ್ದೀರಾ, ಬೋರ್ಡ್ ಮೇಲೆ ಬರೆಯಲ್ಪಟ್ಟಿದೆ ಪ್ರಜಾಪಿತಾ ಬ್ರಹ್ಮ ಕುಮಾರ ಕುಮಾರಿ. ಬ್ರಹ್ಮ ಕಾ ಬಾಪ್ ಕೌನ್, ಶಿವ್ ಉಂಚತೆ ಉಂಚ್. ಹಾಗಾದರೆ ಬ್ರಹ್ಮನ ತಂದೆ ಯಾರು? ಶಿವ ಎಲ್ಲರಿಗಿಂತ ಶ್ರೇಷ್ಠ. ಪೀಚೆ ಹೇ ಬ್ರಹ್ಮ, फिर ब्रह्मा द्वारा रचना होती है. ನಂತರ ಬ್ರಹ್ಮನ ಮೂಲಕ ರಚನೆ ಆಗ್ತದೆ. प्रजापिता तो जरूर ब्रह्मा को ही कहा जाता है, शिव को प्रजापिता नहीं कहेंगे. ब्रह्मनिಗೆ अवश्य प्रजापिता तो जरूर ब्रह्मा को ही कहा जाता है, शिव को प्रजापिता नहीं कहेंगे. ಪ್ರಜಾಪಿತ ಅಂದಾಗ ಅವಶ್ಯವಾಗಿ ಬ್ರಹ್ಮನಿಗೆ ಹೇಳಲಾಗ್ತದೆ, ಶಿವನಿಗೆ ಪ್ರಜಾಪಿತ ಅಂತ ಹೇಳೋದಿಲ್ಲ. ಶಿವ್ ಸಭಿ ಆತ್ಮೋं का निराकार बाप है. ಶಿವ ಎಲ್ಲ ಆತ್ಮಗಳ ನಿರಾಕಾರ ತಂದೆಯಾಗಿದ್ದಾರೆ. फिर यहाँ आकर प्रजापिता ब्रह्मा द्वारा अडॉप्ट करते. ಮತ್ತೆ ಇಲ್ಲಿ ಬಂದು ಪ್ರಜಾಪಿತಾ ಬ್ರಹ್ಮನ ಮೂಲಕ ಅಡಾಪ್ಟ್ ಮಾಡ್ತಾರೆ. ಬಾಪ್ समझाते हैं मैंने इसमें प्रवेश किया है, इन द्वारा तुम मुख वंशावली ब्राह्मण बने हो. ತಂದೆ ತಿಳಿಸ್ಕೊಡ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿದೆ, ಅವ್ರ ಮೂಲಕ ನೀವು ಮುಖ ವಂಶಾವಲಿ ಬ್ರಾಹ್ಮಣರಾದ್ರಿ. ಬ್ರಹ್ಮ ದ್ವಾರ ಹಿ ತುಮಕೋ ಬ್ರಾಹ್ಮಣ ಬನಾಯಿ ಫಿರ್ ದೇವತಾ ಬನಾತಾ ಹೂಂ. ಬ್ರಹ್ಮನ ಮೂಲಕವೇ ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿ ಮುಂದೆ ದೇವತೆಗಳನ್ನಾಗಿ ಮಾಡ್ತೇನೆ. ಅಭಿ ತುಮ್ ಬ್ರಹ್ಮಕ್ಕೆ ಬಚ್ಚೆ ಬನೆ ಹೋ. ಬ್ರಹ್ಮ ಕಿಸ್ಕಾ ಬಚ್ಚ? ಈಗ ನೀವು ಬ್ರಹ್ಮನ ಮಕ್ಕಳಾಗಿದ್ದೀರಾ, ಹಾಗಾದ್ರೆ ಬ್ರಹ್ಮ ಯಾರ ಮಗ? ಬ್ರಹ್ಮಕ್ಕೆ ಬಾಪ್ ಕಾ ಕೊಯ್ ನಾಮ್ ಹೇ? ಕೇಳ್ತಾರೆ ಬಾಬಾ. ಬ್ರಹ್ಮನ ತಂದೆಗೆ ಅಥವಾ ಬ್ರಹ್ಮನ ತಂದೆ ಹೆಸರೇನಾದರೂ ಇದೆಯಾ? ವಹ ಶಿವ್ ನಿರಾಕಾರ ಬಾಪ್. ವಹ ಆಕರ್ ಇನ್ಮೆ ಪ್ರವೇಶ ಕರ್ ಅಡಾಪ್ಟ್ ಕರ್ತೆ ಹೇ. ಅವನು ಶಿವ ನಿರಾಕಾರ ತಂದೆ, ಅವ್ರು ಬಂದು ಇವರಲ್ಲಿ ಪ್ರವೇಶ ಮಾಡಿ ಅಡಾಪ್ಟ್ ಮಾಡ್ತಾರೆ. मुख वंशावली बनाते हैं. बाप कहते मैं इनके बहुत जन्मों के अंत में प्रवेश करता हूँ. ಬಾಬಾ ಹೇಳ್ತಾರೆ ಮುಖವಂಶಾವಳಿಗಳನ್ನಾಗಿ ಮಾಡ್ತಾರೆ. ಬಾಬಾ ಹೇಳ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ. ಯಹ ಹಮಾರ ಬನ್ ಜಾತಾ ಹೇ, ಸನ್ಯಾಸ ಧಾರಣ ಕರ್ತೆ ಹೇ. ಇವರು ನನ್ನವರಾಗ್ಬಿಡ್ತಾರೆ, ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಕಿಸ್ಕಾ ಸನ್ಯಾಸ? 5 ವಿಕಾರ ಹೇಳ್ತಾರೆ ಬಾಬಾ. ಯಾವ ಸನ್ಯಾಸ? 5 ವಿಕಾರಗಳ ಸನ್ಯಾಸ. घर बार छोड़ने की दरकार नहीं, गृहस्थ व्यवहार में रहते पवित्र रहना है. ಬಾಬಾ ಹೇಳ್ತಾರೆ ಮನೆಯನ್ನೆಲ್ಲ ಬಿಡುವ ಮಾತೇ ಇಲ್ಲ, ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡೇ ಪವಿತ್ರ ಇರಬೇಕು. मामेकम याद करो तो तुम्हारे विकर्म विनाश हो जाएंगे. यही योग है जिसे खाद निकल जाती है और तुम सतो प्रधान बन जाते हो. ಬಾಬಾ ಹೇಳ್ತಾರೆ ನನ್ನೊಬ್ಬನ್ನೇ ನೆನ್ಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ಇದೇ ಯೋಗವಾಗಿದೆ. ಇದರಿಂದೆಲ್ಲ ಹಿಡ್ಕೊಂಡಿರುವಂಥ ಕೊಳೆ ಬಿಟ್ಟು ಹೋಗ್ತದೆ, ಮತ್ತು ನೀವು ಸತೋಪ್ರಧಾನರಾಗ್ತೀರಾ. ಭಕ್ತಿ में तो भल कितने भी गंगा स्नान करे, जब तप आदि करे, नीचे उतरना जरूर है. ಭಕ್ತಿಯಲ್ಲಿ ನೋಡಿ ಎಷ್ಟೇ ನೀವು ಗಂಗಾ ಸ್ನಾನ ಮಾಡ್ಬೋದು, ಜಪ ತಪ ಎಲ್ಲ ಮಾಡ್ಬೋದು, ಕೆಳಗೆ ಅವಶ್ಯವಾಗಿ ಇಳಿಲೇಬೇಕು. ಸತೋಪ್ರಧಾನತೆ अब ತಮೋಪ್ರಧಾನ ಹೇ, ಫಿರ್ ಸತೋಪ್ರಧಾನ ಕೈಸೆ ಬನ್. ಸತೋಪ್ರಧಾನ ಇದ್ರಿ, ಈಗ ತಮೋಪ್ರಧಾನ ಆಗಿದ್ದೀರಾ, ಮತ್ತೆ ಸತೋಪ್ರಧಾನ ಹೇಗಾಗ್ತೀರಾ? ಸಿವಾಯ ಬಾಪ್ಗೆ ಕೊಯ್ ರಾಸ್ತಾ ಬತಾನ ಸಕೆ. ಬಾಬನ ಹೊರತು ಯಾರೂ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ತೋ ಬಿಲ್ಕುಲ್ ಹಿ ಸಹಜ ರೀತಿ ಬತಾತೆ ಹೇ ಮಾಮೇಕಂ ಯಾದ್ ಕರೋ. ತಂದೆಯಂತೂ ಪೂರ್ಣ ರೂಪದಲ್ಲಿ ಸಹಜ ದಾರಿಯನ್ನು ತೋರಿಸ್ತಾರೆ, ನನ್ನೊಬ್ಬನೇ ನೆನ್ಪು ಮಾಡಿ ಅಂತ. ಈ ಆತ್ಮಾओं से बात करते हैं, कोई गुजरातियों सिद्धियों से बात नहीं करते. यही ರೂಹಾನಿ ಜ್ಞಾನ. ಇದು ಆತ್ಮಗಳ ಜೊತೆ ಮಾತಾಡುವಂಥದ್ದು. ಯಾವುದೇ ಗುಜರಾತಿಗಳ ಜೊತೆ ಸಿಂಧಿಗಳ ಜೊತೆ ನಾನು ಮಾತಾಡಲ್ಲ. ಇದು ಆತ್ಮಿಕ ಜ್ಞಾನ ಅಂತಾರೆ ಬಾಬಾ.
शास्त्रों में है जिस्मानी ज्ञान, रूह को ही ज्ञान चाहिए, रूह ही पतित बना है, उनको ही रूहानी इंजेक्शन चाहिए. ಶಾಸ್ತ್ರಗಳಾಗಿದೆ ಶಾರೀರಿಕ ಜ್ಞಾನ, ಆತ್ಮಗಳಿಗೇ ಜ್ಞಾನ ಬೇಕು, ಆತ್ಮಗಳೇ ಪತಿತಾಗಿದ್ದಾರೆ, ಅದಕ್ಕೆ ಆತ್ಮಿಕ ಇಂಜೆಕ್ಷನ್ ಬೇಕು ಅಂತಾರೆ ಬಾಬಾ. बाप को कहा जाता है रूहानी अविनाशी सर्जन. ತಂದೆಗೆ ಹೇಳಲಾಗ್ತದೆ ಆತ್ಮಿಕ ಅವಿನಾಶಿ ಸರ್ಜನ್. वह आकर अपना परिचय देते हैं कि मैं तुम्हारा रूहानी सर्जन हूँ. ಅವ್ರು ಬಂದು ತನ್ನ ಪರಿಚಯ ಕೊಡ್ತಾರೆ, ನಾನು ನಿಮ್ಮ ಆತ್ಮಿಕ ಸರ್ಜನ್ ಆಗಿದ್ದೀನಿ. तुम्हारी आत्मा पतित होने के कारण शरीर भी रोगी हो गया है. ನಿಮ್ಮ ಆತ್ಮ ಪತಿತ ಆಗಿರುವ ಕಾರಣ ಶರೀರನೂ ಕೂಡ ರೋಗಿಯಾಗಿದೆ. इस समय भारतवासी तथा सारी दुनिया नरकवासी है, फिर स्वर्गवासी कैसे बन सकती है? सो बाप समझाते हैं. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಭಾರತವಾಸಿಗಳ ಜೊತೆಗೆ ಇಡೀ ಜಗತ್ತು ನರಕವಾಸಿಯಾಗಿದೆ, ನಂತರ ಸ್ವರ್ಗವಾಸಿ ಹೇಗಾಗ್ತಾರೆ ಅನ್ನೋದನ್ನು ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಬಾಪ್ ಕತೆ ಮೈಹಿ ಆಕರ್ ಸಬ್ ಬಚ್ಚೋಂಕೋ ಸ್ವರ್ಗವಾಸಿ ಬನಾತ್. ಬಾಬಾ ಹೇಳ್ತಾರೆ, ನಾನೇ ಬಂದು ಎಲ್ಲ ಆತ್ಮಗಳನ್ನು ಸ್ವರ್ಗವಾಸಿ ಮಾಡ್ತೇನೆ. ತುಂಬಿ ಸಮಸ್ತೆ ಹೋ ಬರೋಬ್ಬರ ಹಮ್ ನರಕವಾಸಿ ಥೆ. ನೀವು ಕೂಡ ತಿಳ್ಕೊಂಡಿದ್ದೀರಾ, ಅವಶ್ಯವಾಗಿ ನಾವು ನರಕವಾಸಿ ಇದ್ವಿ. कलयुग को नरक कहा जाता है, अब नरक का भी अंत है. ತಂದೆ ಹೇಳ್ತಾರೆ, ಕಲಿಯುಗಕ್ಕೆ ನರಕ ಅಂತ ಹೇಳಲಾಗ್ತದೆ, ಈಗ ನರಕದ್ದು ಕೂಡ ಅಂತ್ಯ ಇದೆ. ಭಾರತವಾಸಿ इस समय रव रव नरक में पड़े हैं, इसको सावरंटी भी नहीं कहेंगे. ನೋಡಿ, ಶಿವಬಾಬಾ ಹೇಳ್ತಾರೆ, ಭಾರತವಾಸಿಗಳು ಈ ಸಮಯದಲ್ಲಿ ರೌರವ ನರಕದಲ್ಲಿ ಇದ್ದಾರೆ, ಇದಕ್ಕೆ ಗತಿ ಉಳ್ಳದ್ದು ಅಂತ ಹೇಳಲ್ಲ. लड़ते झगड़ते रहते हैं, अब बाप स्वर्ग में ले जाने लायक बनाते हैं, तो उनका मानना चाहिए ना. ಇವತ್ತು ನೋಡಿ, ಜಗಳ ಹೊಡೆದಾಡೋದು ಮಾಡ್ತಾ ಇದ್ದಾರೆ, ಈಗ ಬಾಬಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಯೋಗ್ಯ ಮಾಡ್ತಾರೆ, ಅವನದಾದ್ರೂ ಕೇಳಬೇಕಲ್ವಾ. अपने धर्मशास्त्र को भी नहीं जानते, बाप को ही नहीं जानते. ತಮ್ಮ ಧರ್ಮಶಾಸ್ತ್ರವನ್ನು ಒಪ್ಕೊಳ್ಳೋದಿಲ್ಲ, ತಿಳ್ಕೊಂಡೂ ಇಲ್ಲ, ತಂದೆಯನ್ನು ತಿಳ್ಕೊಂಡಿಲ್ಲ. ಬಾಪ್ कहते मैंने तुमको पतित से पावन बनाया था, ನ ಕಿ ಶ್ರೀಕೃಷ್ಣನೇ. ಇಲ್ಲಿ ಬಾಬಾ ಏನು ಹೇಳ್ತಾರೆ ಅಂದರೆ, ನಾನು ನಿಮ್ಮನ್ನು ಪತಿತರಿಂದ ಪಾವನ ಮಾಡಿದ್ದೆ ಹೊರತು ಶ್ರೀಕೃಷ್ಣ ಅಲ್ಲ. ಶ್ರೀಕೃಷ್ಣ ತೋ ಪಾವನ್ ನಂಬರ್ 1 ಥಾ, ಉನ್ಕೋ ಕಹತೆ ಭಿ ಹೇ ಶ್ಯಾಮ್ ಸುಂದರ್. ಶಿವಬಾಬಾ ಹೇಳ್ತಾರೆ, ಶ್ರೀಕೃಷ್ಣ ಪಾವನ ನಂಬರ್ 1 ಇದ್ದ, ಅವ್ರಿಗೆ ಹೇಳಲಾಗ್ತದೆ ಶ್ಯಾಮ ಸುಂದರ ಅಂತ. ಶ್ರೀಕೃಷ್ಣ ಕಿ ಆತ್ಮ ಪುನರ್ಜನ್ಮ ಲೇತೆ ಲೇತೆ ಅಬ್ ಶ್ಯಾಮ್ ಬನಿಗೆ. ಶ್ರೀಕೃಷ್ಣನ ಆತ್ಮ ಪುನರ್ಜನ್ಮ ಪಡಿತಾ ಪಡಿತಾ ಕಪ್ಪಾಗಿದೆ. ಕಾಮ್ ಚಿತಾ ಪರ್ಪೈಟ್ ಕಾಲೆ ಬನೆ, ಕಾಮಚಿತೆಯ ಮೇಲೆ ಕುತ್ಕೊಂಡು ಕಪ್ಪಾಗಿದ್ದಾರೆ. ಜಗದಂಬಾಕು ಖಾಲಿ ಕ್ಯೂ ದಿಕ್ಕಾತೆ. ಬಾಬಾ ಕೇಳ್ತಾರೆ, ಜಗದಂಬೆಗೆ ಯಾಕೆ ಕಪ್ಪು ತೋರಿಸ್ತಾರೆ? ಯಾ ಕೊಯ್ ನೈ ಜಾನ್ತೆ. ಜೈಸೆ ಶ್ರೀಕೃಷ್ಣ ಕೋ ಕಾಲಾ ದಿಕ್ಕಾಯ ಹೇ, ವೈಸೆ ಜಗದಂಬಾ ಕೋ ಭಿ ಕಾಲಾ ದಿಕ್ಕಾತೆ ಹೇ. ಹೇಗೆ ಶ್ರೀಕೃಷ್ಣನನ್ನು ಕಪ್ಪು ತೋರಿಸಿದ್ರೋ ಹಾಗೆ ಜಗದಂಬೆಯನ್ನು ಕೂಡ ಕಪ್ಪು ತೋರಿಸ್ತಾರೆ. ಅಬ್ ತುಮ್ ಕಾಲ್ ಹೋ ಫಿರ್ ಸುಂದರ್ ಬಂತೆ ಹೋ, ಅಬ್ ತುಮ್ ಕಾಲೆ ಹೋ ಫಿರ್ ಸುಂದರ್ ಬಂತೆ ಹೋ, ತುಮ್ ಸಮಜಾ ಸಕ್ತೆ ಹೋ ಭಾರತ್ ಬಹು ಸುಂದರ್ತ. ಈಗ ನೀವು ಕಪ್ಪಾಗಿದ್ದೀರಾ, ನಂತರ ಸುಂದರ ಆಗ್ತೀರಾ. ನೀವು ತಿಳಿಸ್ಕೊಡ್ಬೋದು, ಬಾಬಾ ಹೇಳ್ತಾರೆ, ನೀವು ತಿಳಿಸ್ಕೊಡ್ಬೋದು, ಭಾರತ ಭಾಳ ಸುಂದರವಾಗಿತ್ತು. ಸುಂದರತೆಯನ್ನು ನೋಡಬೇಕು ಅಂದರೆ ಬಾಬಾ ಹೇಳ್ತಾರೆ, ಸುಂದರತಾ ದೇಖ್ನಿ ಹೊತ್ತು ಅಜ್ಮೇರ್ ಮೇ ದೇಖ್. ಅಲ್ಲಿ ಚಿನ್ನದ ದ್ವಾರಿಕೆಯನ್ನು ತೋರಿಸ್ತಾರೆ ಅಜ್ಮೇರ್ದಲ್ಲಿ. ಅದಕ್ಕೆ ನೀವು ಸೌಂದರ್ಯ ನೋಡಬೇಕು ಅಂದರೆ ನೀವು ಅಜ್ಮೀರ್ಗೆ ಹೋಗಿ ನೋಡಿ ಅಂತ. ಸ್ವರ್ಗ ಮೇ ಸೋನೆ ಹೀರೆ ಕೆ ಮಹಲ್ ಥೆ, ಅಭಿ ತೋ ಪತ್ತರ್ ಬಿತ್ತರ್ ಕೆ ಸಬ್ ತಮೋ ಪ್ರಧಾನ ಹೇ. ಸ್ವರ್ಗದಲ್ಲಿ ಚಿನ್ನ ವೈಡೂರ್ಯಗಳ ಮಹಲ್ ಇತ್ತು. ಬಾಬಾ ಹೇಳ್ತಾರೆ, ಈಗಂತೂ ಕಲ್ಲು ಮುಳ್ಳುಗಳ ಮಹಲ್ ಇದೆ, ಅಂದರೆ ಎಲ್ಲ ತಮೋ ಪ್ರಧಾನ ಆಗಿದೆ. तो बच्चे जानते हैं ಶಿವಬಾಬಾ ಬ್ರಹ್ಮ ದಾದಾ ದೋನೋ ಇಕ್ಕಟ್ಟೆ, ಇಸ್ಲಿಯೇ ಕಾತೆ ಬಾಪ್ ದಾದಾ. ಮಕ್ಕಳು ತಿಳ್ಕೊಂಡಿದ್ದೇವೆ, ಶಿವಬಾಬಾ ಬ್ರಹ್ಮ ದಾದಾ ಇಬ್ಬರು ಒಟ್ಟಿಗೆ ಇದ್ದೇವೆ, ಅದಕ್ಕೋಸ್ಕರ ಹೇಳಲಾಗ್ತದೆ ಬಾಪ್ ದಾದಾ ಅಂತ. ವರ್ಷ ಶಿವಬಾಬಾ ಸೆ ಮಿಲ್ತಾ ಹೇ, ಅಗರ್ ದಾದಾ ಸೆ ಕहेंगे कि बाकी ಶಿವ ಕೆ ಪಾಸ್ ಕ್ಯಾ ಹೇ, ಆಸ್ತಿ ಶಿವಬಾಬನಿಂದ ಸಿಗ್ತದೆ. ಅಕಸ್ಮಾತ್ ದಾದನಿಂದ ಅಂತ ಹೇಳಿದಾಗ ನಿಮ್ಮ ಶಿವನ ಹತ್ರ ಏನಿದೆ? ವರ್ಷ ಶಿವಬಾಬಾ ಸೆ ಮಿಲ್ತಾ ಹೇ ಬ್ರಹ್ಮ ದ್ವಾರ, ಆಸ್ತಿ ಶಿವಬಾಬನಿಂದ ಸಿಗ್ತದೆ ಬ್ರಹ್ಮನ ಮೂಲಕ. ಬ್ರಹ್ಮ ದ್ವಾರ ವಿಷ್ಣುಪುರಿ ಕಿ ಸ್ಥಾಪನೆ, ಬ್ರಹ್ಮನ ಮೂಲಕ ವಿಷ್ಣುಪುರಿಯ ಸ್ಥಾಪನೆ. ಅಭಿ ತೋ ರಾವಣ ರಾಜ್ಯ ಹೇ, ಸಿವಾಯೇ ತುಮಾರೆ ಸಬ್ ನರಕವಾಸಿ ಹೇ. ಈಗಂತೂ ರಾವಣ ರಾಜ್ಯ ಇದೆ. ಬಾಬಾ ಹೇಳ್ತಾರೆ, ನಿಮ್ಮ ಹೊರತು ಎಲ್ಲರೂ ನರಕವಾಸಿಗಳೇ. ತುಮ್ ಅಭಿ ಸಂಗಮ್ ಪರ್ ಹೋ, ಅಭಿ ಪತಿತ್ ಸೆ ಪಾವನ್ ಬನ್ ರಹೆ ಹೋ, ಫಿರ್ ವಿಶ್ವಕ್ಕೆ ಮಾಲೀಕ್ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ, ಈಗ ಪತಿತರಿಂದ ಪಾವನರಾಗ್ತಿದ್ದೀರಾ, ಮುಂದೆ ವಿಶ್ವದ ಮಾಲೀಕರಾಗ್ತೀರಾ. ಯಾ ಕೊಯ್ ಮನುಷ್ಯ ನಹೀ ಪಡಾತೆ, ಇಲ್ಲಿ ಯಾವುದೇ ಮನುಷ್ಯರು ಓದಿಸ್ತಾ ಇಲ್ಲ. ತುಮಕೋ ಮುರಳಿ ಕೌನ್ ಸುನಾತೆ,
ಕೇಳ್ತಾರೆ ಬಾಬಾ ನಿಮಗೆ ಮುರಳಿ ಹೇಳ್ತಿರೋರು ಯಾರು? ಶುಬಾಬಾ ಪರಂಧಾಮ್ ಸೆ ಆತೆ ಹೇ ಪುರಾನಿ ದುನಿಯಾ ಪುರಾನಿ ಶರೀರ್ ಮೇ. ಇಲ್ಲಿ ನಮಗೆ ಮುರಳಿ ಶುಬಾಬಾ ಓದಿಸ್ತಾರೆ. ಪರಂಧಾಮದಿಂದ ಬರ್ತಾರೆ, ಹಳೆ ಜಗತ್ತು ಹಳೆ ಶರೀರದಲ್ಲಿ. कोई को निश्चय हो जाए तो फिर बाप से मिलने के सिवाय रह न सके. ಯಾರಿಗಾದರೂ ನಿಶ್ಚಯ ಆಗಿಬಿಟ್ರೆ ತಂದೆಯನ್ನು ಮಿಲನ ಮಾಡದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಹೆ ಪಹಲೆ ಬೇಹದ್ ಕೆ ಬಾಪ್ ಕೋ ತೋ ಮಿಲೆ ಟಹರ್ ನಹೀ ಸಕೆಂಗೆ. ಅವಾಗ ನಿಶ್ಚಯ ಆಗಿಬಿಟ್ರು ಅಂದರೆ ಹೇಳ್ತಾರಂತೆ ಅಷ್ಟು ನಾವು ಬೇಹದಿನ ತಂದೆಯನ್ನು ಮಿಲನ ಮಾಡಬೇಕು, ನಿಲ್ಲೋದೇ ಇಲ್ಲ, ಅವ್ರು ಓಡ್ ಬರ್ತಾರೆ ಬಾಬನ ಹತ್ರ ಅಂತ. ಕಹೆಂಗೆ ಬೇಹದ್ ಕಾ ಬಾಪ್ ಜೋ ಸ್ವರ್ಗ ಕಾ ಮಾಲೀಕ್ ಬನಾತೆ ಉನ್ಕೆ ಪಾಸ್ ಹಮ್ಕೋ ಫೌರನ್ ಲೇ ಚಲೋ. ಹೇಳ್ತಾರೆ ಬೇಹದ್ದಿನ ತಂದೆ ಯಾರು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ, ಅವ್ರ ಹತ್ರ ನಮ್ಮನ್ನು ತಕ್ಷಣ ಕರ್ಕೊಂಡು ಹೋಗಿ ಅಂತ. ದೇಖೆ ತೋ ಸಹಿ ಶುಬಾಬಾ ಕ ರಥ್ ಕೌನ್ಸಾ ಹೇ. ನೋಡ್ಬೇಕಲ್ವಾ ಶುಬಾಬನ ರಥ ಯಾವುದು ಅಂತ. ಓ ಲೋಗ್ ಬಿ ಗೋಡೆಗೂ ಶೃಂಗಾರ್ತೆ. ಅವರು ನೋಡಿ ಹುಸೇನ್ನ ಕುದುರೆ ಅಂತ ಶೃಂಗಾರ ಮಾಡ್ತಾರೆ. ಪಟ್ಕಾ ನಿಶಾನಿ ರಕ್ತೆ ಹೇ ವ ರಥ್ ತಾ ಮೊಹಮ್ಮದ್ ಕಾ ಜಿಸ್ನೆ ಧರ್ಮ ಸ್ಥಾಪನ್ ಕಿಯಾ. ಅಲ್ಲಿ ಪಟ್ಕ ಎಲ್ಲ ಗುರುತು ತೋರಿಸ್ತಾರೆ ನೋಡಿ. ಆ ರಥ ಮೊಹಮ್ಮದನದಾಗಿತ್ತು, ಯಾರು ಧರ್ಮ ಸ್ಥಾಪನೆ ಮಾಡಿದ್ರು. ಭಾರತವಾಸಿ ಫಿರ್ ಬೈಲ್ ಕೋ ತಿಲಕದೆ ಮಂದಿರ್ ಮೇ ರಕ್ತೆ. ಈ ಭಾರತವಾಸಿಗಳೇನು ಮಾಡ್ತಾರೆ, ಎತ್ತನ್ನ ಅಥವಾ ಬಸವಣ್ಣನಿಗೆ ತಿಲಕವನ್ನಿಟ್ಟು ಅಲ್ಲಿ ನಂದಿ ಅಂತ ಇಟ್ಟಿರ್ತಾರೆ ನೋಡಿ. ಶಿವನ ಮುಂದೆ ನಂದಿ ಇಟ್ಟಿರ್ತಾರೆ ಮಂದಿರದಲ್ಲಿ. ಸಮಸ್ತೆ ಇಸ್ಪರ್ ಶಿವ್ ಕಿ ಸವಾರಿ ಹೋಯ್. ಅಲ್ಲೇನು ತಿಳ್ಕೊಳ್ತಾರೆ, ಆ ನಂದಿಯ ಮೇಲೆ ಶಿವನ ಸವಾರಿ ಆಯಿತು ಅಂತ. ಆ ಬೈಲ್ ಪರ್ತೋ ನ ಶಿವಕಿ ನ ಶಂಕರ್ ಕಿ ಸವಾರಿ. ಬಾಬಾ ಹೇಳ್ತಾರೆ ನಂದಿಯ ಮೇಲೆ ಶಿವ ಆಗಲಿ ಶಂಕರಂದಾಗಲಿ ಸವಾರಿ ನಡೀಲಿಲ್ಲ. ಕುಚ್ ಭಿ ಸಮಜ್ತೇನೆ ಶಿವ ನಿರಾಕಾರ है, वह कैसे सवारी करेंगे? टांगी चाहिए जो बैल पर बैठ सके, यह है अंधश्रद्धा. ಬಾಬಾ ಹೇಳ್ತಾರೆ ಶಿವ ನಿರಾಕಾರ, ಅವನು ಹೆಂಗೆ ಸವಾರಿ ಮಾಡ್ಲಿಕ್ಕೆ ಸಾಧ್ಯ? ಕಾಲು ಬೇಕಲ್ವಾ ಆ ನಂದಿಯ ಮೇಲೆ, ಅದ್ರ ಕುತ್ಕೊಳ್ಳಿಕ್ಕಾದ್ರೂ ಇದಾಗಿದೆ ಅಂಧಶ್ರದ್ಧೆ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार बाप से जो ज्ञानामृत मिलता है उस अमृत को पीना और पिलाना है. पूजारी से पूज्य बनने के लिए विकारों का त्याग करना है. ಬಾಬಾ ಹೇಳ್ತಾರೆ ತಂದೆಯಿಂದ ಯಾವ ಜ್ಞಾನಾಮೃತ ಸಿಗ್ತದೆ ಆ ಅಮೃತವನ್ನು ಕುಡಿಬೇಕು ಮತ್ತು ಕುಡಿಸ್ಬೇಕು. ಪೂಜಾರಿಯಿಂದ ಪೂಜ್ಯ ಆಗೋದಕ್ಕೋಸ್ಕರ ವಿಕಾರಗಳ ತ್ಯಾಗ ಮಾಡಬೇಕು. सेकेंड बाप जो स्वर्ग में जाने के लिए लायक बना रहे हैं उनकी हर बात माननी है, पूरा निश्चय बुद्धि बनना है. ಬಾಬಾ ಹೇಳ್ತಾರೆ ತಂದೆ ಯಾವ ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ ಅವ್ರ ಮಾತನ್ನು ಒಪ್ಕೊಳ್ಬೇಕು, ಪೂರ್ಣ ನಿಶ್ಚಯ ಬುದ್ಧಿಯವರಾಗಬೇಕು. वरदान अनुभव की विल पावर द्वारा माया की पावर का सामना करने वाले अनुभवी मूर्त भव. ಬಾಬಾ ವರದಾನ ಕೊಡ್ತಾರೆ, ಅನುಭವದ ವಿಲ್ ಪವರ್ ಮೂಲಕ ಮಾಯೆಯ ಶಕ್ತಿಯನ್ನು ಎದುರಿಸುವಂತಹ ಅನುಭವಿ ಮೂರ್ತಿಗಳಾಗಿರಿ. सबसे पावरफुल स्टेज है अपना अनुभव. अनुभवी आत्मा अपने अनुभव की विल पावर से माया की कोई भी पावर का, सभी बातों का, सर्व समस्याओं का सहज ही सामना कर सकती है. ಬಾಬಾ ಹೇಳ್ತಾರೆ ಎಲ್ಲಕ್ಕಿಂತ ಪವರ್ಫುಲ್ ಸ್ಟೇಜು ಅಂದರೆ ನಮ್ಮದೇ ಆದ ಅನುಭವ. ಅನುಭವಿ ಆತ್ಮ ತನ್ನ ಅನುಭವದ ವಿಲ್ ಪವರಿಂದ ಮಾಯೆಯ ಯಾವುದೇ ಶಕ್ತಿ ಇರ್ಬೋದು, ಎಲ್ಲ ಮಾತುಗಳ ಎಲ್ಲ ಸಮಸ್ಯೆಗಳನ್ನು ಕೂಡ ಸಹಜವಾಗಿ ಎದುರಿಸ್ಲಿಕ್ಕೆ ಸಾಧ್ಯ. ಅವ್ರು ಸಭಿ ಆತ್ಮಕ್ಕೂ ಸಂತುಷ್ಟ ಭೀ ಕರ್ ಸಕ್ತಿ है. ಮತ್ತು ಎಲ್ಲ ಆತ್ಮಗಳನ್ನು ಏನು ಮಾಡ್ಬೋದು, ಸಂತುಷ್ಟನೂ ಮಾಡ್ಬೋದು. सामना करने की शक्ति से सर्व को संतुष्ट करने की शक्ति अनुभव के विल पावर से सहज प्राप्त होती है. ಬಾಬಾ ಹೇಳ್ತಾರೆ ಎದುರಿಸುವ ಶಕ್ತಿಯಿಂದ, ಬಾಬಾ ಹೇಳ್ತಾರೆ ಎದುರಿಸುವ ಶಕ್ತಿಯಿಂದ ಸರ್ವರನ್ನು ಸಂತುಷ್ಟ ಮಾಡುವ ಶಕ್ತಿಯ ಅನುಭವದ ವಿಲ್ ಪವರಿಂದ ಸಹಜ ಪ್ರಾಪ್ತಿಯಾಗ್ತದೆ. इसलिए हर खजाने को अनुभव में लाकर अनुभवी मूर्त बन. ಅದಕ್ಕೋಸ್ಕರ ಸರ್ವ ಖಜಾನೆಗಳನ್ನು ಅನುಭವದಲ್ಲಿ ತಂದುಕೊಂಡು ಅನುಭವಿ ಮೂರ್ತಿಗಳಾಗಿರಿ. ಸ್ಲೋಗನ್ ಏಕ್ ದೋ ಕೋ ದೇಖ್ನೆ ಕೆ ಬಜಾಯ್ ಸ್ವಯಂ ಕೋ ದೇಖೋ और ಪರಿವರ್ತನ್ ಕರೋ. ಬಾಬಾ ಹೇಳ್ತಾರೆ ಒಬ್ಬರು ಇನ್ನೊಬ್ಬರನ್ನ ನೋಡುವ ಬದಲಿಗೆ ಸ್ವಯಂವನ್ನು ನೋಡ್ಕೊಳ್ಳಿ ಮತ್ತು ಪರಿವರ್ತನೆ ಮಾಡಿರಿ. ಯಾ ವ್ಯಕ್ತಿ ಇಶಾರೆ ಸದಾ ಅಚಲ್ ಅಡೋಲ್ ಏಕರ ಸ್ಥಿತಿ ಕಾ
अनुभव कर। अपने आप को चेक करो। हर शक्ति का, हर प्राप्ति का, हर गुण का अनुभव है। ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಪ್ರತಿಯೊಂದು ಶಕ್ತಿಯ, ಪ್ರತಿಯೊಂದು ಪ್ರಾಪ್ತಿಯ, ಪ್ರತಿಯೊಂದು ಗುಣದ ಅನುಭವ ಇದೆಯಾ? अगर अनुभव की अथॉरिटी है तो कोई भी परिस्थिति अनुभव की अथॉरिटी के आगे कुछ भी प्रभाव नहीं डाल सकती. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಅನುಭವದ ಅಥಾರಿಟಿ ಇದ್ದರೆ ಯಾವುದೇ ಕೂಡ ಪರಿಸ್ಥಿತಿ ಅನುಭವದ ಅಥಾರಿಟಿ ಎದುರುಗಡೆ ಯಾವುದೇ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. अनुभवी मूर्त कभी भी किसी भी परिस्थिति में अचल अडोल रहते हैं. ಇನ್ನು ಅನುಭವಿ ಮೂರ್ತಿಗಳು ಯಾವುದೇ ಕೂಡ ಪರಿಸ್ಥಿತಿಯಲ್ಲಿನೂ ಅಚಲ ಅಡೋಲಾಗಿರ್ತಾರೆ. हलचल में नहीं आते क्योंकि सबसे बड़े में बड़ी ಅಥಾರಿಟಿ ಅನುಭವ है. ಬಾಬಾ ಹೇಳ್ತಾರೆ ಅವ್ರು ಹಲ್ಚಲ್ನಲ್ಲಿ ಬರೋದಿಲ್ಲ, ಯಾಕಂದರೆ ಎಲ್ಲಕ್ಕಿಂತ ದೊಡ್ಡ ಅಥಾರಿಟಿನೇ ಅನುಭವ ಆಗಿದೆ. ಆಹ್ವಾನ ಕರೋ जिस समय जिस शक्ति का वो सेकेंड में सहयोगी बने. ಬಾಬಾ ಹೇಳ್ತಾರೆ ನೀವು ಆಹ್ವಾನ ಮಾಡಿ, ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕು ಅದು ಸೆಕೆಂಡ್ನಲ್ಲಿ ನಿಮಗೆ ಸಹಯೋಗಿ ಆಗಿಬಿಡುತ್ತದೆ ಅನ್ನೋ ಮಾತನ್ನು ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ.